ಕೇರ್ ಮಾರ್ಕೆಟ್ನಲ್ಲಿ ಇದೀಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ನಲ್ಲಿದ್ದಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಸದ್ಯ ಘಟನಾ ಸ್ಥಳಕ್ಕೆ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ಎಷ್ಟು ಕಿಲೋಮೀಟರ್ ತನಕ ಆಗೋ ಪ್ಲಾನ್? ಮಾನ್ಯ ಹೈಕೋರ್ಟ್ ಆದೇಶದ ಪ್ರಕಾರ ಇವರಿಗೆಲ್ಲರಿಗೂ ಸಹ 15 ದಿವಸ ಟೈಮ್ ಕೊಡಿ ಅಂತ ಹೇಳಿದರು. 15 ದಿವಸ ಟೈಮ್ ಕೊಟ್ಟಿದ್ದೀವಿ. ಅವರೇ ತಗೋಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದರು. ಆದರೆ ಅವ್ರು ಯಾರೂ ತಗೊಂಡಿಲ್ಲ. ಆದ್ದರಿಂದ ಇವತ್ತು ನಾವೇ ರಿಮೂವ್ ಮಾಡ್ತಾ ಇದ್ದೀವಿ. ಎಷ್ಟು ಅಂಗಡಿಗಳಿದೆ ಸರ್? ಎಷ್ಟು ಅಂಗಡಿ, ಎಷ್ಟು ಕಟ್ಟಡ ಇದೆ? ಇಲ್ಲ, ಫುಟ್ಪಾತ್ನಲ್ಲಿ ಇರೋದು ಎಲ್ಲ ಅಂಗಡಿಗಳನ್ನು ರಿಮೂವ್ ಮಾಡ್ತಾರೆ. ಈಗ ವಿರೋಧ ವ್ಯಕ್ತಪಡಿಸಿದ್ದು ಕೆಲವೊಂದು ದಾಖಲೆ ಸಮೇತ ಅವ್ರು ಏನಂದ್ರು? ಇಲ್ಲ, ಅವ್ರೇನೋ ಹಳೆ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಅದು ಯಾವುದೂ ಇಲ್ಲ. ಈಗ ಹೈಕೋರ್ಟ್ ಆದೇಶ ಪ್ರಕಾರ ನಾವು ಒತ್ತುವರಿ ತೆರವು ಮಾಡ್ತಾ ಇದ್ವಿ. ಈ ಒತ್ತುವರಿ ನಿಲ್ಲೋದಿಲ್ಲ, ತೆರವು ಮಾಡ್ತೀವಿ ಕಂಪ್ಲೀಟ್. ಯಾವುದೇ ಕಾರಣ ಕೂಡ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ನಿಲ್ಲಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ನೋಡ್ತಾ ಇರ್ಬೋದು, ಮುಸ್ಲಿಂ ಮುಖಂಡರಾಗಿರುವಂತಹ ರಜಾಕ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಹೇಳಿ ಸರ್, ನೀವು ಕೂಡ ಇಲ್ಲಿಗೆ ಬಂದಿದ್ದೀರಿ, ಏನಂದ್ರೆ ಇಲ್ಲಿ ವ್ಯಾಪಾರಸ್ಥರು ಮಾತಾಡಿ. ನೋಡಿ ಸರ್, ಒತ್ತುವರಿ ಯಾವುದಿದೆ ಅದನ್ನು ತೆರವು ಮಾಡೋಕ್ಕೆ ನಾವು ಯಾರೂ ಅಡ್ಡ ಬರ್ತಿಲ್ಲ. ಅವರ ಕಾರ್ಯಾಚರಣೆ ಅವರು ಮಾಡಲಿ. ಆದರೆ 1982ರಲ್ಲೇ ಕಾರ್ಪೊರೇಷನ್ ಕಮಿಷನರು ಸುಪ್ರೀಂ ಕೋರ್ಟಿಗೆ ಬಂದು ಒಂದು ಅಫಿಡವಿಟನ್ನು ಕೊಡ್ತಾರೆ. 5 ವರ್ಷದ ಸಮಯ ನಾವು ಇವ್ರನ್ನ ಮುಟ್ಟಕ್ಕೆ ಹೋಗಲ್ಲ, ಅಕಸ್ಮಾತ್ ಹಾಗಿದ್ರೆ ಈ ಕೋರ್ಟಿಗೆ ನಾವು ವಾಪಸ್ ಬರ್ತೀವಿ ಅಂತ. ನಮ್ಮ ಹತ್ರ ಕಾರ್ಪೊರೇಷನಿನ ಅಗ್ರಿಮೆಂಟ್ ಕಾಪಿ ಇದೆ. 1982ರಲ್ಲಿ ಕಾರ್ಪೊರೇಷನ್ 300 ರೂಪಾಯಿ ತೊಗೊಂಡು ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಅಂಗಡಿಗಳಿದು. ಇದು ಎನ್ಕ್ರೋಚ್ಮೆಂಟ್ ಅಲ್ಲ. ಎನ್ಕ್ರೋಚ್ಮೆಂಟ್ ಇದ್ದರೆ ದಯವಿಟ್ಟು ತೆಗೀರಿ, ನಾವು ಅದಕ್ಕೆ ಮಧ್ಯ ಬರಲ್ಲ. ಅಗ್ರಿಮೆಂಟ್ ಮಾಡಿಕೊಟ್ಟು ನಿಮ್ಮ ಹತ್ರ ಅಗ್ರಿಮೆಂಟ್ ಕಾಪೀಸ್ ಇದೆ, ಅಗ್ರಿಮೆಂಟ್ ಕಾಪಿ ಇದೆಯೋ? ಅಗ್ರಿಮೆಂಟ್ ಕಾಪೀಸ್ ಇಟ್ಕೊಂಡು 300 ರೂಪಾಯಿ ನಮ್ಮ ಹತ್ರ ತೊಗೊಂಡು ಎಂಡೋರ್ಸ್ಮೆಂಟ್ ಕೊಟ್ಟು 82ರಲ್ಲಿ 300 ರೂಪಾಯಿ ಲೈಸೆನ್ಸ್ಗೆ. ಲೈಸೆನ್ಸಿಗೆ ಆ ಕಾಲದಲ್ಲಿ ಒಂದು ಅಂಗಡಿ ನಡೆಸಬೇಕು ಅಂದರೆ ಲೈಸೆನ್ಸ್ ಕೊಡ್ತಿದ್ರು. ಆ ಲೈಸೆನ್ಸ್ ಮಾಡಿ ಕೊಟ್ಟವ್ರೆ, ಎಲ್ಲ ಇದ್ದು ದಾಖಲಾತಿಗಳಿದ್ದು. ನಮಗೆ ನೋಟಿಸು ಕೊಡಲಿಲ್ಲ. ಹೆಗಲ ಮೇಲೆ ಒಂದು ಮೈಕ್ರೋಫೋನ್ ಹಾಕ್ಕೊಂಡು ನಾಳೆ ಇದನ್ನು ತೆಗೆದುಬಿಡ್ತಾರೆ ಅಂದರೆ ನಾವು ಕೋರ್ಟಿಗೆ ಹೆಂಗೆ ಹೋಗೋದು? ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು. ಅಗ್ರಿಮೆಂಟ್ ಇದೆ. ಫುಟ್ಪಾತ್ ಒತ್ತುವರಿ ತೆರವು ನೋಟಿಸ್ ಕೊಡಕ್ಕೆ ಬರಲ್ಲ, ಯಾಕಂದ್ರೆ ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಅಲ್ಲಿ ಅಂಗಡಿ ಇಟ್ಟಂತ ಸಂದರ್ಭದಲ್ಲಿ ನೋಟಿಸ್ ಕೊಡಕ್ಕೆ ಬರಲ್ಲ. 100% ಅಕ್ಸೆಪ್ಟೆಡ್. ಫುಟ್ಪಾತ್ ಇದ್ರೆ ದಯವಿಟ್ಟು ತೆಗೀರಿ. ಆದರೆ ನೀವೇ ನಮಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಲ್ಲ ಕಾಸು ತಗೊಂಡು, ಇಲ್ಲಿ ನೀವು ಇರಿ ಅಂತ ಹೇಳ್ಬಿಟ್ಟು ಇದು ಒತ್ತುವರಿ ಹೆಂಗಾಗುತ್ತೆ? ಇಲ್ಲೀಗಲ್ ಹೆಂಗಾಗುತ್ತೆ? ಎನ್ಕ್ರೋಚ್ಮೆಂಟ್ ಹೆಂಗಾಗುತ್ತೆ? ನಾವು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಮಾಡ್ರಿ, ಇಲ್ಲ ಅದಕ್ಕೂ ಅವ್ರು ಕೇಳೋಕ್ಕೂ ಸಿದ್ಧರಿಲ್ಲ ಅಂತ ಹೇಳಿದ್ರೆ ಇದು ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ವಲ್ಲ. ನಾವು ಓಟ್ ಕೊಟ್ಟಿದ್ದು ನೆಮ್ಮದಿಗೋಸ್ಕರ ಅಲ್ವಾ? ಈ ಥರ ಮಾಡಿಬಿಟ್ಟು ನಮ್ಮ ಹೊಟ್ಟೆಪಾಡು ಕೊಟ್ಟಿದ್ರೆ ಕಾಂಗ್ರೆಸ್ಗೆ ಶಾಪ ಸಿಗುತ್ತೆ ಬಡವ್ರದ್ದು. ಇದು ತಪ್ಪಲ್ವಾ? ಕೇಳೋಕ್ಕೂ ಹಕ್ಕಿಲ್ವಾ? ಅಟ್ಲೀಸ್ಟ್ ಒಂದು ಟೈಮ್ ಕೊಡಿ. ನಿನ್ನೆ ನೀವು ಮೈಕಲ್ಲಿ ಹೇಳ್ಬಿಟ್ಟು ಇವತ್ತು ಬಂದುಬಿಟ್ಟು ತೆಗೆದುಬಿಡ್ತೀವಿ ಅಂದರೆ ಕೋರ್ಟ್ ಆರ್ಡರ್ ಇದೆ, ಇದು ಹೈಕೋರ್ಟ್ ಆರ್ಡರ್ ಇದೆ. ಅದಿರೋದು ಒತ್ತುವರಿಗಳಿಗೆ. ಇದು ಒತ್ತುವರಿ ಅಲ್ವಲ್ಲ ಇದು. ಇದರಲ್ಲಿ ಮಾತ್ರ ಅಗ್ರಿಮೆಂಟ್ ಇದೆ ಅಲ್ಲ, ತೋರಿಸ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಆರ್ಡ್ರು ಕಮಿಷನರ್ ಬರ್ದು ಕೊಟ್ಟವರಲ್ಲ 5 ವರ್ಷ ನಾವು ಏನು ಮುಟ್ಟಲ್ಲ ಅಂತ. ಅದಾದಮೇಲೆ ಇವ್ರು ಏನು ಹೇಳಿದ್ದಾರೆ? ಅಕಸ್ಮಾತ್ ಹಾಗೆ ಒಂದು ವೇಳೆ ನಾವು ತೆಗಿಯಂಗಿದ್ರೆ ಈ ಕೋರ್ಟ್ನ ಬರ್ತೀವಿ ಅಂತ ಬರ್ದು ಕೊಟ್ಟವ್ರೆ. ಅಫಿಡವಿಟ್ ಇದೆ ನಮ್ಮ ಹತ್ರ. ಏನು ಇಲ್ದಿರ ಸುಮ್ಮನೆ ಬಂದುಬಿಟ್ಟು ಮಾಡಿದ್ರೆ ತಪ್ಪಾಗುತ್ತಲ್ವ ಅದು? ಮುಖಂಡರಾಗಿರುವಂತಹ ರಜಾಕ್ ಅವರು ಮತ್ತು ಅಂದರೆ ಈ ಹಿಂದೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿತ್ತು. ಇಲ್ಲಿರುವಂತಹ ಅಂಗಡಿಗೆ ಲೈಸೆನ್ಸ್ ಪಡೆಯಲು ಅಗ್ರಿಮೆಂಟ್ ಆಗಿತ್ತು. ಅದಕ್ಕೆ ಒಂದಿಷ್ಟು ಹಣವನ್ನು ಕೂಡ ಪಡೆದುಕೊಂಡಿದ್ರು. ಇದೀಗ ಏಕಾಏಕಿ ತೆರವು ಮಾಡಿದ್ರೆ ಸರಿಯಲ್ಲ ಅನ್ನೋ ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.